ಹರಿ ಓಂ ನಮಸ್ತೆ. ಈ 7 ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಸಂಪೂರ್ಣ ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನದ ಅಧ್ಯಾಯಗಳು 6, 7, 8. 6ನೇ ಅಧ್ಯಾಯ ಆತ್ಮಸಂಯಮ ಯೋಗ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಉಪದೇಶಿಸುತ್ತಿದ್ದಾನೆ. ಅರ್ಜುನನ ಸ್ಥಾನದಲ್ಲಿ ನಾವಿದ್ದು ಆ ಉಪದೇಶಗಳನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡೋಣ. ಪ್ರತಿಯೊಂದು ಮನೆಯಲ್ಲಿ ಗೀತಾ ಗ್ರಂಥವಿರಬೇಕು. ಪ್ರತಿಯೊಬ್ಬರೂ ಸಂಪೂರ್ಣ ಗೀತಾ ಪಾರಾಯಣ ಮಾಡಬೇಕು ಎಂಬುದೇ ಗೀತಾ ಸಪ್ತಾಹದ ಉದ್ದೇಶ. 6ನೇ ಅಧ್ಯಾಯ ಆತ್ಮಸಂಯಮ ಯೋಗ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆ ನಮಗೆಲ್ಲ ಆತ್ಮಸಂಯಮ ಯೋಗವನ್ನು ಉಪದೇಶಿಸುತ್ತಿರುವನು. ನಾವು ಅನುಸರಿಸಬೇಕಾದ ಪರಮಾತ್ಮನು ಹೇಳಿರುವ ಅಂಶಗಳನ್ನು ಕೇಳೋಣ. ನಾವು ಮಾಡುವ ಕರ್ಮಗಳೆಲ್ಲವೂ ಭಗವಂತನ ಆರಾಧನಾ ರೂಪಕವಾಗಲು ನಮ್ಮ ವಿಹಿತ ಕರ್ಮಗಳನ್ನು ಮಾಡುತ್ತಾ ಕರ್ಮಗಳು ಮಾಡುವುದಕ್ಕೆ ಮುಂಚೆ ಕೃಷ್ಣ, ಈ ಕೆಲಸ ನಿನಗೆ ಇಷ್ಟವೇನಾ ಎಂದು ಭಗವಂತನನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ನಾನು ಮಾಡುವ ಕೆಲಸ ಭಗವಂತನಿಗೆ ಆನಂದವನ್ನು ಉಂಟು ಮಾಡಲು ಪ್ರಯತ್ನಿಸಬೇಕು. ನಾವು ಕರ್ಮಯೋಗ ಮಾಡುತ್ತಾ ಸಂಕಲ್ಪವನ್ನು ಬಿಟ್ಟು ಫಲಾಪೇಕ್ಷೆ ಇಲ್ಲದೆ ನಮ್ಮ ವಿಧಿಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇರಬೇಕು ಎಂದು ಪರಮಾತ್ಮ ಸೂಚಿಸುತ್ತಿದ್ದಾನೆ. ಆತ್ಮ ಸಾಕ್ಷಾತ್ಕಾರ ಹೊಂದಲು ಕರ್ಮಯೋಗವೇ ಸಾಧನ. ನಿಷ್ಕಾಮ ಕರ್ಮ, ಆಂತರಿಕ ಪ್ರಯತ್ನಗಳು ಸಾಧನೆ. ವಿಧಿ ವಿಹಿತವಾದ ಬಾಹ್ಯ ಜವಾಬ್ದಾರಿಗಳನ್ನು ಮಾಡುತ್ತಾ ಇದ್ದರೆ ಆತ್ಮ ಸಾಕ್ಷಾತ್ಕಾರ ಗಟ್ಟಿ ಮಾಡಿಕೊಳ್ಳಬಹುದು. ಪ್ರಾಪಂಚಿಕ ಭೋಗಗಳ ಮೇಲೆ ಆಸಕ್ತಿ ಇರಕೂಡದು. ಪ್ರಾಪಂಚಿಕ ವಸ್ತುಗಳನ್ನು ಅನುಭವಿಸಲು ಮಾಡುವ ಕೆಲಸಗಳು ಮಾಡಕೂಡದು. ಮಾಡತಕ್ಕಂತಹ ಫಲಗಳನ್ನು ಅನುಭವಿಸುವ ಕೋರಿಕೆ ಇರಕೂಡದು. ಈ 3 ಅನುಸರಿಸಿದರೆ ಆತ್ಮ ಸಾಕ್ಷಾತ್ಕಾರ ಸ್ಥಿರಪಡುತ್ತದೆ. ಆಗ ನಮ್ಮನ್ನು ಯೋಗಾರೂಢನೆಂದು ಕರೆಯುತ್ತಾರೆ. ನಮ್ಮನ್ನು ನಾವು ಉದ್ಧರಿಸಿಕೊಳ್ಳಲು ಮನಸ್ಸನ್ನು ನಮ್ಮ ಅಧೀನದಲ್ಲಿಟ್ಟುಕೊಂಡಾಗ ಆತ್ಮಬಂಧುವಾಗಿ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತದೆ. ಮನಸ್ಸನ್ನು ಅಧೀನದಲ್ಲಿಟ್ಟು ಕೊಳ್ಳದಿದ್ದರೆ ನಮ್ಮ ಮನಸ್ಸೇ ಭಯಂಕರವಾದ ಶತ್ರು ಆಗಿ ನಮ್ಮೊಳಗೆ ಇದ್ದು ನಮಗೆ ಎಲ್ಲ ರೀತಿಯಿಂದ ಕೆಟ್ಟದ್ದು ಮಾಡಿ ನಮ್ಮನ್ನು ಅಧೋಗತಿ ಪಾಲು ಮಾಡುತ್ತದೆ. ಈ ಎಚ್ಚರಿಕೆಯನ್ನು ಪ್ರತಿನಿತ್ಯವೂ ಜ್ಞಾಪಕ ಮಾಡಿಕೊಂಡು ನಮ್ಮ ಮನಸ್ಸು ಯಾವ ಸುಖವನ್ನು ಅನುಭವಿಸಲು ಅಪೇಕ್ಷೆ ಪಟ್ಟರೂ ಕೂಡಲೇ ಭಗವದ್ ಉಪದೇಶವನ್ನು ಜ್ಞಾಪಿಸಿಕೊಂಡು ನಮ್ಮ ಮನಸ್ಸನ್ನು ಅಧೀನದಲ್ಲಿಟ್ಟುಕೊಂಡು ನಾವು ಹೇಳಿದ ಹಾಗೆ ಕೇಳುತ್ತಾ ಇರುವಂತೆ ನೋಡಿಕೊಳ್ಳುತ್ತಾ ಆತ್ಮ ಬಂಧುವಿನಂತೆ ನಮ್ಮ ಮನಸ್ಸನ್ನು ತಿದ್ದಿಕೊಂಡು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವ ಪ್ರಯತ್ನ ಸತತವಾಗಿ ಮಾಡುತ್ತಾ ಇರೋಣ. ಉಳಿದ ಅಂಶಗಳನ್ನು ಮುಂದಿನ ಗೀತಾ ಸಪ್ತಾಹದಲ್ಲಿ ಮುಂದುವರಿಸೋಣ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಭಗವಾನನು ಹೇಳುವನು, ಶ್ರದ್ಧೆಯಿಂದ ಕೇಳು. ನಮ್ಮೆಲ್ಲರಿಗೆ ತನ್ನ ವಾಸ್ತವ ಸ್ವರೂಪವನ್ನು ತನ್ನನ್ನು ಕುರಿತಾದ ಸಮಗ್ರವಾದ ಸಂಪೂರ್ಣವಾದಂತಹ ಜ್ಞಾನವನ್ನು ಉಪದೇಶಿಸುತ್ತಿರುವನು. ಅಚಂಚಲವಾದಂತಹ ದೃಢವಾದಂತಹ ವಿಶ್ವಾಸದಿಂದ ಶ್ರೀಕೃಷ್ಣ ಭಗವಾನನಿಗೆ ಭಕ್ತರಾಗಿ ಮಾರ್ಪಡುತ್ತಾ ಪ್ರಯತ್ನ ಮಾಡೋಣ. ಪರಮಾತ್ಮನು ಅಸಾಧಾರಣವಾದ ಧರ್ಮಗಳಿಂದ ಚೇತನ ಅಚೇತನಗಳಿಗಿಂತ ಬೇರೆಯಾದವನು ಎಂದು ಸ್ವರೂಪತಃ ತುಂಬಾ ವಿಲಕ್ಷಣವಾದಂತಹವನೆಂದು ನಮಗೆ ಉಪದೇಶವನ್ನು ಈ ಅಧ್ಯಾಯದಲ್ಲಿ ತಿಳಿಸುತ್ತಿದ್ದಾನೆ. ಅಸಾಧಾರಣವಾದ ದುರ್ಲಭವಾದ ಜ್ಞಾನ ವಿಜ್ಞಾನಗಳನ್ನು ಉಪದೇಶ ಮಾಡುತ್ತಿದ್ದಾನೆ. ಈ ಭೂಮಿಯ ಮೇಲೆ ಕೋಟಿಗಟ್ಟಲೆ ಜೀವರಾಶಿಗಳು ಇದ್ದಾರೆ. ಆ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಮನುಷ್ಯರು. ಆ ಕೆಲವರಲ್ಲಿ ಸನಾತನ ಧರ್ಮವನ್ನು ಅವಲಂಬಿಸುವಂತಹ ಕುಟುಂಬದಲ್ಲಿ ಹುಟ್ಟಿದ್ದಾರೆ. ಆದರೆ ಕೆಲವರು ಮಂದಿ ಯಥಾವಿಧಿಯಾಗಿ ಗೌರವವಾಗಿ ಆದರವಾಗಿ ಪಾಲಿಸುತ್ತಿದ್ದಾರೆ. ಅನುಸರಿಸುವ ಕೆಲವು ಮಂದಿಯಲ್ಲಿ ಕೆಲವರಿಗೆ ಮಾತ್ರ ಭಗವದ್ಗೀತೆಯ ಪರಿಚಯವಿದೆ. ಅವರಲ್ಲಿ ಕೆಲವು ಮಂದಿ ಓದುತ್ತಿದ್ದಾರೆ. ಆ ಓದುವ ಕೆಲವರು ಅರ್ಥೈಸಿಕೊಳ್ಳುತ್ತಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರವೇ ಭಗವಂತನೇ ನೀನು ಹೇಳಿದ ಹಾಗೆ ಮಾಡುವೆ ಎಂದು ಮಾತು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿದಿನ ಪರಮಾತ್ಮನಿಗೆ ಹೇಳುವ ನಾವು ಕೆಲವರು ಮಾತ್ರವೇ. ಭಗವಂತನ ವಾಸ್ತವ ಸ್ವರೂಪವನ್ನು ತಿಳಿಯಲು ವಿಭಜಿಸಲ್ಪಟ್ಟ ಪ್ರಕೃತಿ ತನ್ನ ಅಧೀನವೆಂದಿಹನು. ಆದ್ದರಿಂದ ಈ ಪ್ರಕೃತಿಯನ್ನು ನೋಡುವಾಗಲೆಲ್ಲ ಭಗವಂತನ ಅಧೀನದಲ್ಲಿರುವಂತಹುದೇ ಎಂದು ಸತತವಾಗಿ ಜ್ಞಾಪಿಸಿಕೊಳ್ಳೋಣ. ಈ ಅಧ್ಯಾಯದಲ್ಲಿ ಪರಮಾತ್ಮನು ಪರಾಪರ ಪ್ರಕೃತಿ ಜೀವಾತ್ಮ ಇವೆರಡೂ ಸಂಬಂಧಿಸಿವೆ. ತಾನು ಈ ಎರಡಕ್ಕೂ ಬೇರೆಯಾದಂತಹವನು ಎಂದು ಸ್ಪಷ್ಟಪಡಿಸಿದ್ದಾನೆ. ಭಗವಂತನೇ ನಮ್ಮೆಲ್ಲರಿಗೆ ಸಕಲ ಸೃಷ್ಟಿ ಎಲ್ಲಕ್ಕೂ ಯಜಮಾನ. ಆದ್ದರಿಂದ ಯಜಮಾನನ ಹತ್ತಿರ ನಾವು ಹೇಗೆ ಇರುತ್ತೇವೋ ಹಾಗೆ ಇರಲು ಪ್ರಯತ್ನ ಮಾಡುತ್ತಾ ಇರೋಣ.
ಪರಮಾತ್ಮನು ಈ ಅಧ್ಯಾಯದಲ್ಲಿ ಸಕಲ ಸೃಷ್ಟಿಯೆಲ್ಲವೂ ತನ್ನ ಮೇಲೆ ಆಧಾರಪಟ್ಟಿದೆ ಎಂದು ನಾರಾಯಣ ತತ್ವವನ್ನು ನಿರೂಪಣೆ ಮಾಡಿ ಶ್ರೀಕೃಷ್ಣನು ಶ್ರೀಮನ್ನಾರಾಯಣನೇ ಎಂದು ಉಪಾಸನೆ ಮಾಡುತ್ತಾ ಪರಮಾತ್ಮನಿಗಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲವೆನ್ನುವ ವಾಸ್ತವವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಅವನಲ್ಲಿ ಶರಣು ಬೇಡಿ ದೃಢವಾದ ವಿಶ್ವಾಸವನ್ನು ಇಡೋಣ. 8ನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ. ಆತ್ಮ ಸಾಕ್ಷಾತ್ಕಾರ ಬೇಡುವವರನ್ನು ಕೈವಲ್ಯಾರ್ಥರು ಎಂದು, ಪರಮಾತ್ಮನನ್ನು ಬೇಡುವವರು ಜ್ಞಾನಿಗಳೆಂದು. ಆ ಜ್ಞಾನಿಗಳು 3 ವಿಭಾಗದವರು. ತಿಳಿದುಕೊಳ್ಳುವಂತಹವು ತದ್ಬ್ರಹ್ಮ, ಅಧ್ಯಾತ್ಮ, ಅಖಿಲ ಕರ್ಮ, ಅಧಿಯಜ್ಞ, ಅಂತಿಮ ಸ್ಮೃತಿ. ಐಶ್ವರ್ಯವನ್ನು ಕೇಳುವವರು 4 ವಿಷಯಗಳನ್ನು ತಿಳಿಯಬೇಕು: ಅಧಿಭೂತ, ಅಧಿದೈವ, ಅಧಿಯಜ್ಞ, ಅಂತಿಮ ಸ್ಮೃತಿ. ಪರಮಾತ್ಮನನ್ನೇ ಬೇಕೆಂದು ಬಯಸುವವರು 2 ವಿಷಯಗಳು ತಿಳಿಯಬೇಕು: ಅಧಿಯಜ್ಞ, ಅಂತಿಮ ಸ್ಮೃತಿ. ನಾವು ಅರ್ಜುನನ ಸ್ಥಾನದಲ್ಲಿದ್ದು ಈ ವಿಷಯಗಳನ್ನು ಇನ್ನೂ ಸ್ಪಷ್ಟವಾಗಿ ಅನುಗ್ರಹಿಸಬೇಕೆಂದು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಸಂಸಿದ್ಧರಾಗಲು ಪ್ರಯತ್ನ ಮಾಡೋಣ. ಆಧ್ಯಾತ್ಮ ಎಂದರೆ ಸೂಕ್ಷ್ಮ ಶರೀರ ಆತ್ಮಕ್ಕೆ ಅಂಟಿಕೊಂಡು ಒಂದು ಶರೀರದಿಂದ ಮತ್ತೊಂದು ಶರೀರದೊಳಗೆ ಹೋಗುವುದು. ಹಾಗೆ ಹೋದಾಗ ಆ ಶರೀರದಲ್ಲಿರುವ ವಾಸನೆಗಳನ್ನು ಸೇರಿಕೊಂಡೇ ಹೊರಡುತ್ತದೆ, ಇನ್ನೊಂದು ಶರೀರಕ್ಕೆ ಪ್ರವೇಶಿಸುತ್ತದೆ. ಈ ರೀತಿ ಆತ್ಮವನ್ನು ಅಂಟಿಕೊಂಡ ಸೂಕ್ಷ್ಮ ಶರೀರ, ಅದರ ಜೊತೆ ಇರುವ ವಾಸನೆಗಳು, ಆ ವಾಸನೆಗಳಿಂದಲೇ ಒಂದು ಶರೀರದಿಂದ ಮತ್ತೊಂದು ಶರೀರದ ಒಳಗೆ ಕರ್ಮಗಳನ್ನು ಮಾಡುತ್ತಿರುತ್ತೇವೆ. ಈ ರೀತಿಯಿಂದ ಶುದ್ಧಾತ್ಮ ಸ್ವರೂಪವನ್ನು ಹೊಂದದೆ ಮಾಡುವಂತಹ ಸೂಕ್ಷ್ಮ ಶರೀರವು ಅದರಿಂದ ಬರುವಂತಹ ವಾಸನೆಗಳಿಂದ ಜಿಗುಪ್ಸೆ ಉಂಟಾಗಿ ಸೂಕ್ಷ್ಮ ಶರೀರವನ್ನು ತೊಲಗಿಸಿಕೊಂಡು ಆತ್ಮದ ಸಹಜವಾದಂತಹ ಸ್ಥಿತಿ ಹೊಂದಬೇಕಾ ಎನ್ನುವ ಕೋರಿಕೆ ಬೆಳೆಯುತ್ತಾ ಇರುತ್ತದೆ. ಆದ್ದರಿಂದ ಅಧ್ಯಾತ್ಮವನ್ನು ಕುರಿತು ತಿಳಿದುಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರ ಹೊಂದಬೇಕೆಂದವರು ತಿಳಿದುಕೊಳ್ಳುವ 3 ವಿಷಯಗಳನ್ನು ಸ್ಪಷ್ಟವಾಗಿ ವಿಶದೀಕರಿಸುತ್ತಿದ್ದಾನೆ. ಭಗವಂತನು ಹೇಳಿದ ಹಾಗೆ ಎಷ್ಟು ಶುದ್ಧವಾದ ಆತ್ಮಸ್ವರೂಪವು ನಮ್ಮದು, ನಾವೇ ಆತ್ಮಗಳು, ನಾವೇ ಅಂತಹ ಶ್ರೇಷ್ಠವಾದ ಸಹಜವಾದ ಸ್ಥಿತಿಯಿಂದ ಕೂಡಿರುವವರು. ಆದರೆ ಈ ಪ್ರಕೃತಿಗೆ ವಶರಾಗಿದ್ದೇವೆ ಎಂದು ಈ ಜನನ ಮರಣ ಚಕ್ರದಲ್ಲಿ ಬಿದ್ದು ತಿರುಗುತ್ತಿದ್ದೇವೆ ಎಂದು ಇವುಗಳಿಂದ ಕೂಡಲೇ ಬಿಡಿಸಿಕೊಳ್ಳಬೇಕು ಎನ್ನುವ ತೀವ್ರವಾದ ಕೋರಿಕೆಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಳ್ಳುತ್ತಾ ನಮ್ಮ ಸಹಜವಾದ ಸ್ಥಿತಿಯನ್ನು ನಾವು ಹೊಂದಲು ಪ್ರಯತ್ನ ಮಾಡೋಣ. ಪ್ರಯತ್ನ ಬೇಕು ಎಂದು ಬಯಸುವವರು ಈ 3 ಸಹ ತಿಳಿದುಕೊಳ್ಳಂತಹವರು ಐಶ್ವರ್ಯವನ್ನು, ಆತ್ಮ ಸಾಕ್ಷಾತ್ಕಾರವನ್ನು, ತನ್ನನ್ನೇ, ಈ 3ರನ್ನು ಪಡೆಯಲು ಅಧಿಯಜ್ಞದ ಬಗ್ಗೆ ತಿಳಿಯಬೇಕು. ಶ್ರೀಕೃಷ್ಣ ಪರಮಾತ್ಮನನ್ನೇ ಆಶ್ರಯಿಸಿದರೆ ಬ್ರಹ್ಮೇಂದ್ರಾದಿ ಎಲ್ಲರೂ ಅನುಭವಿಸುವ, ನಶಿಸುವ ಐಶ್ವರ್ಯಕ್ಕಿಂತ ಆತ್ಮ ಸಾಕ್ಷಾತ್ಕಾರಕ್ಕಿಂತ ಬ್ರಹ್ಮಾನಂದವನ್ನು ಪಡೆಯಲು ಪರಮಾತ್ಮನನ್ನು ಆಶ್ರಯಿಸಿದರೆ ಹೊಂದಬಹುದೆಂಬ ದೃಢವಾದ ನಂಬುವ ಪ್ರಯತ್ನ ಮಾಡಿ ಸಾಧಿಸಿ ಪಡೆಯೋಣ. ಮರಣಕಾಲದಲ್ಲಿ ಎಂದರೆ ಕೊನೆಯ ಗಳಿಗೆಯಲ್ಲಿ ಪರಮಾತ್ಮನೇ ನಮ್ಮ ಸ್ಮರಣೆಗೆ ಬರುವ ಹಾಗೆ ನಮ್ಮನ್ನು ನಾವು ತಿದ್ದುಪಡಿಸಿಕೊಳ್ಳಬೇಕು. ಹೇಗೆಂದರೆ ಎಲ್ಲ ಸಮಯದಲ್ಲಿ ಧ್ಯಾನಿಸುತ್ತಾ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು, ಮನಸ್ಸಿನಲ್ಲಿ ಸದಾ ಸ್ಮರಿಸುತ್ತಾ ಇದ್ದು, ಪರಮಾತ್ಮನು ತಪ್ಪದೆ ಮರಣ ಸಮಯದಲ್ಲಿ ಕೊನೆಯ ಗಳಿಗೆಯಲ್ಲಿ ನಮ್ಮ ಸ್ಮರಣೆಗೆ ಬರುತ್ತೇನೆಂದು ನನ್ನನ್ನೇ ನೀನು ಸೇರುತ್ತಿ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಎನ್ನುವನು. ಆದ್ದರಿಂದ ಪರಮಾತ್ಮನನ್ನು ಹೊಂದಬೇಕೆನ್ನುವ ಪ್ರಯತ್ನ ಸತತವಾಗಿ ಮಾಡೋಣ. ಮುಂದಿನ ಅಂಶಗಳನ್ನು ಮುಂದಿನ ಗೀತಾ ಸಪ್ತಾಹದಲ್ಲಿ ನೋಡೋಣ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಪರಬ್ರಹ್ಮಣಾರ್ಪಣಮಸ್ತು. ಶುಭಂ ಭವತು.